ನಿಮ್ಮ ಮತ್ತೊಂದು ರಾಷ್ಟ್ರ. ಹೊರಟಲ್ಲಿರಿ ಇನ್ನೊಂದು ಅಪ್ಡೇಟ್ಸ್. ಸಾಂಬಾದಲ್ಲಿ 7-8 ಉಗ್ರರು ಮಟಾಶ್ ಆಗಿದ್ದಾರೆ. ಸಾಂಬಾ ಗಡಿಯಲ್ಲಿ ನುಸುಳಲು ಯತ್ನಿಸಿರುವಂತ ಉಗ್ರರು ಸದ್ಯ BSFನವರು ಈಗಾಗಲೇ ಹೊಡೆದುರುಳಿಸಿದ್ದಾರೆ. 7-8 ಉಗ್ರರನ್ನ JM ಸಂಘಟನೆ 2 ಗುಂಪನ್ನ ಈಗ ಹೊಡೆದುರುಳಿಸಲಾಗಿದೆ. ನೋಡಿ ಸದ್ಯ ಈಗ ಏನೇನು ಬೆಳವಣಿಗೆ ಆಗ್ತಾ ಇದೆ. 2:47 ಈಗ ಮಧ್ಯರಾತ್ರಿ. ಇಂತಹ ಸಂದರ್ಭದಲ್ಲೂ ಕೂಡ ಗಡಿ ದಾಟಿ ಬಂದು ಭಾರತದೊಳಗೆ ನುಗ್ಗಿ ಭಯೋತ್ಪಾದನಾ ಚಟುವಟಿಕೆ ಮಾಡುವಂತ ನಿಟ್ಟಿನಲ್ಲಿ ಸಾಂಬಾ ಗಡಿಯಲ್ಲಿ ನುಸುಳುತ್ತಾ ಇರುವಂತ ನುಸುಳುಕೋರರನ್ನ ನಸುಗುನ್ನಿ ಭಯೋತ್ಪಾದಕ ಸಂಘಟನೆಯ 7-8 ಉಗ್ರರನ್ನ ಈಗ ಹೊಡೆದು ಹಾಕಲಾಗಿದೆ. BSF ಸಿಬ್ಬಂದಿಯವರು ಹೊಡೆದು ಹಾಕಿದ್ದಾರೆ. ಈಗ ನೋಡಿ ಇದು ಪ್ರತಿಕಾರಕ್ಕೆ ಯಾವ ರೀತಿಯಾಗಿ ವ್ಯಕ್ತವಾಗ್ತಾ ಇದೆ ಸ್ಪಂದನೆ ಅಂತ ಇಡೀ ದೇಶವೇ ಇದಕ್ಕೆ ಸಹಕಾರ ಕೊಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ಕೆಲವೊಂದಿಷ್ಟು ಜನರಿಗೆ ಗೊತ್ತಿದೆ ಈಗ ವಾರ ಆಗ್ತಾ ಇದೆ ಅಂತ, ಕೆಲವೊಂದಿಷ್ಟು ಜನರಿಗೆ ಗೊತ್ತಿಲ್ಲ. ಅವರೆಲ್ಲ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದಾರೆ. ಆದರೆ ಗಡಿ ಪ್ರದೇಶದಲ್ಲಿ ಏನಾಗ್ತಾ ಇದೆ, ಸೈನಿಕರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನೋಡಿ ಸೈನಿಕರಿಂದ ಎಷ್ಟು ಜನ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಂಥ ಪರಿಸ್ಥಿತಿಗಳು. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಮುಳುಗಿದ ಸೈರನ್. ಗಡಿಯಲ್ಲಿ ಬ್ಲಾಕ್ಔಟ್ ಆದೇಶ ಕೊಟ್ಟ ಭದ್ರತಾ ಸಿಬ್ಬಂದಿ. ಗಡಿ ಭಾಗದ ಜನರಿಗೆ ಬಂಕರ್ನಲ್ಲಿ ಇರುವಂತೆ ಸೂಚನೆ ಇದು. ನೋಡಿ ಮತ್ತೆ ಈಗ ಜಮ್ಮು ಕಾಶ್ಮೀರದಲ್ಲಿ ಸೈರನ್ ಮೊಳಗ್ತಾ ಇದೆ. ಗಡಿಯಲ್ಲಿ ಬ್ಲಾಕ್ಔಟ್ ಆದೇಶವನ್ನ ಕೊಟ್ಟ ಭದ್ರತಾ ಸಿಬ್ಬಂದಿ ಎನಿ ಮೂಮೆಂಟ್ ಏನ್ ಬೇಕಾದ್ರೂ ಆಗ್ಬಹುದು. ಗಡಿ ಭಾಗದ ಜನರಿಗೆ ಬಂಕರ್ನಲ್ಲಿ ಇರುವಂತೆ ಈಗ ಸೇನೆ ಆದೇಶವನ್ನ ಕೊಟ್ಟಿದೆ. ನೋಡಿ ಇದು ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಈಗ ಬ್ಲಾಕ್ಔಟ್ಗೆ ಸೇನೆ ಆದೇಶವನ್ನ ಕೊಟ್ಟಿರುವಂಥದ್ದು. ಭದ್ರತಾ ಸಿಬ್ಬಂದಿಯವರು ಯಾವುದೇ ಕಾರಣಕ್ಕೂ ನೀವು ಬಂಕರ್ನಿಂದ ಹೊರಗಡೆ ಬರಬೇಡಿ. ಮೊಬೈಲ್ ಲೈಟು, ಟಾರ್ಚು ಅಥವಾ ಮನೆಯಲ್ಲಿ ಲೈಟ್ ಆನ್ ಮಾಡೋದು ಮತ್ತೊಂದು ಏನು ಕೂಡ ಮಾಡೋಕೆ ಹೋಗಬೇಡಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಬಂಕರ್ನಿಂದ ಆಚೆಗೆ ಬರಬೇಡಿ. ಪರಿಸ್ಥಿತಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ ಅಲ್ಲಿ ಸೈರನ್ ಮೊಳಗ್ತಾ ಇರುವಂಥ ದೃಶ್ಯ. ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಅಲ್ಲಿನ ಜನರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗ ಮಿಸೈಲ್ ಬರುತ್ತೋ, ಯಾವಾಗ ರಾಕೆಟ್ ಬರುತ್ತೋ ಪಾಕಿಸ್ತಾನದಂತ. ಆದ್ರೆ ಒಂದು ಧೈರ್ಯ ಇದೆ ಮಾತ್ರ ಭಾರತೀಯರಿಗೆ, ಯಾವುದೇ ಕಾರಣಕ್ಕೂ ಕೂಡ ಭಾರತದ ಒಳಗೆ ಬಂದು ಹೇಳೋಲ್ಲ ಅದು ಪಾಕಿಸ್ತಾನದು. ಯಾಕಂತ ಹೇಳಿದ್ರೆ ಈಗಾಗಲೇ ನೋಡಿದ್ವಿ ನಮ್ಮಲ್ಲಿರುವಂತಹ ಸುದರ್ಶನ ಚಕ್ರ, ಈಗಾಗಲೇ ಸಾಕಷ್ಟು ಡ್ರೋನ್ಗಳಿರ್ಬೋದು, ಪಾಕಿಸ್ತಾನದ ಮಿಸೈಲ್ಗಳಿರ್ಬೋದು, ರಾಕೆಟ್ಗಳನ್ನ ಆಗಸದಲ್ಲೇ ಹೊಡೆದಾಕ್ಬಿಟ್ಟಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿರ್ಬೋದು ಅಥವಾ ಜಮ್ಮು ಕಾಶ್ಮೀರದಲ್ಲಿರ್ಬೋದು, ಜೊತೆಗೆ ಪಂಜಾಬ್ನಲ್ಲೂ ಕೂಡ ಅಟ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಡ್ರೋನ್ಗಳನ್ನು ಆಗಸದಲ್ಲೇ ಹೊಡೆದು ಉರುಳಿಸಿದೆ ನಮ್ಮ S-400. ಅಂದರೆ ಭಾರತದ ಸುದರ್ಶನ ಚಕ್ರ ಅಂತ ಕರಿತೀವಿ. ಇದಿರುವಂಥದ್ದು 4 ದೇಶದಲ್ಲಿ ಮಾತ್ರ, ಬಹಳ ಪ್ರಮುಖವಾಗಿ ಭಾರತ, ರಷ್ಯಾ, ಹಾಗೆ ಚೀನಾ ಮತ್ತೆ ಟರ್ಕಿಯಲ್ಲಿ. ನೋಡಿ ಇದನ್ನ ಈಗಾಗಲೇ ಭಾರತ ಯಾವ ರೀತಿಯಾಗಿ ಉಪಯೋಗ ಮಾಡ್ತಾ ಇದೆ ಅಂತ ಗಮನಿಸ್ತಾ ಇದ್ವಿ. ಗಡಿ ನಿಯಂತ್ರಣ ರೇಖೆಯಲ್ಲಿ ಸಾಕಷ್ಟು ಯುದ್ಧ ವಿರಾಮವನ್ನ ಉಲ್ಲಂಘನೆ ಮಾಡೋದು, ಜೊತೆಗೆ ಭಯೋತ್ಪಾದಕರು ದಾಳಿಯನ್ನು ನಡೆಸೋದು. ಆದರೆ ದೇಶದ ಒಳಗೆ ಎಲ್ಲ ಕಡೆಯಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಬಂದರುಗಳಿರ್ಬೋದು ಅಥವಾ ವಿದ್ಯುತ್ ಶಕ್ತಿ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ. ರಾವಲ್ಪಿಂಡಿಯಲ್ಲಿ ಎಮರ್ಜೆನ್ಸಿ ಘೋಷಣೆ ಆಗಿದೆ. ಪಾಕಿಸ್ತಾನ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆಗೆ ಎದ್ದು ಕಾಣ್ತಾ ಇದೆ. ರಾವಲ್ಪಿಂಡಿಯಲ್ಲಿ ಎಮರ್ಜೆನ್ಸಿ ಘೋಷಣೆ ಆಗಿದೆ. ಪಾಕಿಸ್ತಾನ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆಗ ಎದ್ದು ಕಾಣ್ತಾ ಇದೆ. ನೋಡಿ ಪರಿಸ್ಥಿತಿ ಯಾವ ರೀತಿಯಾಗಿ ಹೋಗಿದೆ ಅಂತ. ಇಲ್ಲಿ ಪಾಕಿಸ್ತಾನಕ್ಕೆ ಅತ್ಯಂತ ಕಡಿಮೆ ರೇಟ್ನಲ್ಲಿ ಭಾರತದ ಔಷಧಿಗಳು ಸಪ್ಲೈ ಆಗ್ತಾ ಇದ್ವು. ಈ ಹಿಂದೆ ಭಾರತದ ಔಷಧಿಗಳು ಕಡಿಮೆ ರೇಟಲ್ಲಿ ನಾವು ಕೊಡ್ತಾ ಇದ್ವಿ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಪಾಕಿಸ್ತಾನಕ್ಕೆ. ಅಲ್ಲಿ ಈಗ ಯುದ್ಧ ಆಗ್ತಾ ಇದೆ, ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇರುವಂತ ಸಂದರ್ಭದಲ್ಲಿ ಭಾರತ ದಾಳಿಯನ್ನು ನಡೆಸ್ತಾ ಇದೆ. ಆ ದಾಳಿಗೆ ತಡ್ಕೊಳ್ಳುವಂತ ಶಕ್ತಿ ಪಾಕಿಸ್ತಾನಕ್ಕಿಲ್ಲ, ಗೊತ್ತಿರುವಂತ ವಿಚಾರ ಪಾಕಿಸ್ತಾನಕ್ಕೆ. ಆದ್ರೆ ಭಂಡ ಧೈರ್ಯ, ಯಾರೋ ನಮ್ಮನ್ನ ಪ್ರವೋಕ್ ಮಾಡ್ತಾರೆ, ಯಾರೋ ಬಂದು ಬಿಡ್ತಾರೆ, ನಮಗೆ ಚೀನಾ ಬರುತ್ತೆ, ಟರ್ಕಿ ಬರುತ್ತೆ, ಮತ್ತೊಂದು ಯಾವುದೋ ಪಿರ್ಕಿ ದೇಶ ಬರುತ್ತೆ ಅಂತ ಅನ್ಕೊಂಡಿರುವಂತ ಇದೇ ಪಾಕಿಸ್ತಾನ ಈಗ ಯಾರೂ ಇಲ್ಲ, ಏಕಾಂಗಿ ಹಾಕಿ ಕುಳಿತುಕೊಂಡಿದೆ. ಮುಸ್ಲಿಂ ಕಂಟ್ರಿಗಳೆಲ್ಲವೂ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇವೆ. ಅಂತ ಅಮೆರಿಕ ಒಂದ್ ಕಡೆ ಆದ್ರೆ ರಷ್ಯಾ,
ಎಲ್ಲ ದೇಶಗಳು ಕೂಡ ಅದರಲ್ಲಿ ಬಹಳ ಪ್ರಮುಖವಾಗಿ ಮುಸ್ಲಿಂ ರಾಷ್ಟ್ರ ಅಂದ್ರೆ ಇವರು ಈ ಪ್ಯಾಂಟ್ ಬಿಚ್ಚಿ ಧರ್ಮ ಕೇಳಿ ಹೊಡೆದ್ರಲ್ಲ ಕಲ್ಮ ಹೇಳುವಂತ ಆ ಸಂದರ್ಭದಲ್ಲಿ ಭಾರತದಲ್ಲಿ ಈ ಮುಸ್ಲಿಂ ಹಾಗೆ ಹಿಂದೂಗಳ ನಡುವೆ ಗಲಾಟೆ ಆಗತ್ತೆ, ಜಗಳ ಆಗತ್ತೆ, ಅದೇ ವಿಕೋಪಕ್ಕೆ ತಿರುಗತ್ತೆ, ಅವರವರೊಳಗೆ ಎಲ್ಲ ಘರ್ಷಣೆ ಉಂಟಾಗತ್ತೆ. ಪಾಕಿಸ್ತಾನ ಅದನ್ನ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡಿತ್ತು. ಆದ್ರೆ ಪರಿಸ್ಥಿತಿ ಎಲ್ಲವೂ ಕೂಡ ಉಲ್ಟಾಗಿ ಹೋಗಿದೆ. ಪ್ರತಿಯೊಂದನ್ನು ಕೂಡ ನಾವು ಯಾವ ರೀತಿಯಾಗಿ ಇದನ್ನ ಮಟ್ಟ ಹಾಕಬೇಕು, ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇನ್ನೆಂದೂ ಕೂಡ ಭಾರತದ ಸುದ್ದಿಗೆ ಬರಬಾರ್ದು, ಕನಸಿನಲ್ಲೂ ಕೂಡ ಎದ್ದು ಹಾರಬೇಕು, ಬೆಚ್ಚಿ ಬೀಳಬೇಕು ಅಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ನೋಡಿ, ಸಾಕಷ್ಟು ದಾಳಿ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಬಹಳ ಪ್ರಮುಖವಾಗಿ ನೋಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಕರಾಚಿ 60% 70% ಬಿಸ್ನೆಸ್ ಅಲ್ಲೇ ಆಗೋದು ಕರಾಚಿಯಲ್ಲಿ. ಸೊ ಇಂತಹ ಕರಾಚಿಯಲ್ಲೂ ಕೂಡ ಅಟ್ಯಾಕ್ ಮಾಡಿದೆ, ಲಾಹೋರ್ನಲ್ಲೂ ಕೂಡ ಅಟ್ಯಾಕ್ ಮಾಡಿದೆ ಭಾರತ. ಜೊತೆಗೆ ಬಹಳ ಪ್ರಮುಖವಾಗಿ ಇಸ್ಲಾಮಾಬಾದ್, ಪಾಕಿಸ್ತಾನದ ರಾಜಧಾನಿ, ಅದು ಕೂಡ ಪಾಕಿಸ್ತಾನದ ಅಧ್ಯಕ್ಷ, ಆ ಅಧ್ಯಕ್ಷನ ಮನೆ ಪಕ್ಕದಲ್ಲೇ ಕೂಡ ಸ್ಫೋಟಗೊಳಿಸಲಾಗಿದೆ. ಅಧ್ಯಕ್ಷ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ಇತ್ತ ಕಡೆ ಸೇನಾ ಮುಖ್ಯಸ್ಥ ಇಲ್ಲ ಮುನೀರ್, ಆತ ಎಲ್ಲೋದ್ನೋ ಗೊತ್ತಿಲ್ಲ, ಅಡುಗೆ ಕೂತ್ಕೊಂಡಿದ್ದಾನೆ. ಇನ್ನೊಂದು ಕಡೆ ಅಧ್ಯಕ್ಷನೇ ಇಲ್ಲ. ನಾಗರಿಕರಿಗೆಲ್ಲ ಈಗ ಆತಂಕ ಶುರು ಆಯಿತು, ಏನಾಗ್ತಾ ಇದೆ ಅಂತ ಅವಕ್ಕೆ ಗೊತ್ತಿಲ್ಲ. ನೋಡಿ, ಇಂತಹ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿಯಾಗಿ ಭಾರತೀಯ ಸೇನೆ ದಾಳಿಯನ್ನು ನಡೆಸಿದೆ ಎಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ದಾಳಿ ಯಾವ ರೀತಿಯಾಗಿ ನಡೆಸ್ತು, ಅವರ ಮಿಸೈಲ್ ಇರ್ಬೋದು, ರಾಕೆಟ್ ಇರ್ಬೋದು ಪಾಕಿಸ್ತಾನದ್ದು, ಜೊತೆಗೆ ಪಾಕಿಸ್ತಾನದ ಡ್ರೋನ್ಗಳನ್ನು ಹೇಗೆ ಆಕಾಶದಲ್ಲೇ ಹೊಡೆದು ಹಾಕಿದೆ ನಮ್ಮ ಭಾರತೀಯ ಸಿಸ್ಟಮ್. ಆ ಥರ ಇರುವಂಥದ್ದು ರಡಾರ್ ಸಿಸ್ಟಮ್ ಇರ್ಬೋದು, ಐರನ್ ಡೋಮ್ ಸಿಸ್ಟಮ್ ಇರ್ಬೋದು, ಅವೆಲ್ಲವೂ ಕೂಡ ಯಾವ ರೀತಿಯಾಗಿ ಸಹಕಾರಿಯಾಗಿದೆ ಇಂಥ ಸಂದರ್ಭದಲ್ಲಿ ಅಂತ ನಾವು ಎಲ್ಲ ಸೀನ್ ಬೈ ಸೀನ್ ನಿಮಗೆ ತೋರಿಸ್ತಾ ಇದ್ವಿ. ಲಾಹೋರ್ ಮೇಲೆ ಅಟ್ಯಾಕ್ ಮಾಡದಿರುವಂತಹ ಸಂದರ್ಭ, ಜೊತೆಗೆ ಜಮ್ಮು ಕಾಶ್ಮೀರದ ಮೇಲೆ ಈ ಪಾಕಿಸ್ತಾನದ ಭಯೋತ್ಪಾದಕರು ದಾಳಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅದನ್ನ ಹೊಡೆದುರುಳಿಸಲಾಗಿದೆ. ಜೊತೆಗೆ ಪಂಜಾಬ್ನಲ್ಲಿ ಡ್ರೋನ್ ದಾಳಿ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಭಾರತೀಯ ಸೇನೆ ಅದಕ್ಕೆ ಯಾವ ರೀತಿಯಾಗಿ ಪ್ರತ್ಯುತ್ತರ ಕೊಟ್ಟಿದೆ. ಜೊತೆಗೆ ರಾಜಸ್ಥಾನದ ಜೈಸ್ಮೈರ್ನಲ್ಲಿ ಯಾವ ರೀತಿಯಾಗಿ ದಾಳಿ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಜೊತೆಗೆ ಲಾಹೋರ್ ಕರಾಚಿಗೆ ನುಗ್ಗಿ ಹೊಡೆದಿರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರತ್ಯುತ್ತರ ಕೊಟ್ಟಿದೆ ಅಂತ ಸೀನ್ ಬೈ ಸೀನ್ ದಾಳಿ 1, 2, 3, 4 ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತಾ ಇದ್ವಿ. ಜೊತೆಗೆ ಏನೇನಾಯಿತು ಎಲ್ಲವನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಈಗ ಜಮ್ಮು ಕಾಶ್ಮೀರದಲ್ಲಿ ಸೈರನ್ ಕೂಡ ಮುಳುಗ್ತಾ ಇರುವಂಥದ್ದು, ಯಾವಾಗ ಏನು ಆಗತ್ತಂತ ಗೊತ್ತಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾಗರಿಕರಿಗೆ ಸುರಕ್ಷತಾ ದೃಷ್ಟಿಯಿಂದ ಬಂಕರ್ನೊಳಗೆ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ. ವಿಶ್ವದ ಮುಂದೆ ಏಕಾಂಗಿಯಾದ ಪಾಪಿ ಪಾಕಿಸ್ತಾನ, ಬಿಕಾರಿ ಪಾಕಿಸ್ತಾನ, ಭಿಕ್ಷೆ ಎತ್ತುವಂತ ಪಾಕಿಸ್ತಾನ. ಈಗ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ವಿಶ್ವದ ಮುಂದೆ ಏಕಾಂಗಿ ಆಗಿರುವಂತ ಪಾಕಿಸ್ತಾನ ಯಾರು ಕೂಡ ಸಪೋರ್ಟಿಗೆ ಬರ್ತಾ ಇಲ್ಲ. ಭಾರತ ಪಾಕ್ ಸಂಘರ್ಷದ ಮಧ್ಯೆ ಪ್ರವೇಶ ಮಾಡಲ್ಲ ಅಂತ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮಧ್ಯದಲ್ಲಿ ನಾವು ಬರೋಲ್ಲ, ಹೊಡೆದಾಕಿಬಿಡಿ, ಫುಲ್ ಪಾಕಿಸ್ತಾನ ಭೂಪಟದಿಂದ ಧೂಳಿಪಟ ಮಾಡಿಬಿಡಿ ಅಂತ ಇಂಡೈರೆಕ್ಟ್ ಆಗಿ ಅಮೆರಿಕ ಹೇಳ್ತಾ ಇದೆ. ಇಡೀ ಭಯೋತ್ಪಾದನೆಯನ್ನ ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಜಾಗತಿಕ ನಾಯಕರು ಎಲ್ಲರೂ ಕೂಡ ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಭಾರತಕ್ಕೆ. ಯಾಕಂತ ಹೇಳಿದ್ರೆ ಭಾರತ ಏನು ಅನ್ಯಾಯ ಮಾಡ್ತಾ ಇಲ್ಲ. ಸೊ ಭಾರತಕ್ಕಾದಂಥ ಅನ್ಯಾಯದ ವಿರುದ್ಧ ಈಗ ಭಾರತ ದಾಳಿಯನ್ನ ಮಾಡ್ತಾ ಇದೆ. ಭಾರತ ಇಲ್ಲಿ ತನಕ ಯಾವ ದೇಶಕ್ಕೂ ಕೂಡ ಅನ್ಯಾಯ ಮಾಡಿಲ್ಲ. ಪಾಪಿ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ದಾಳಿಯನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಏನೇನಾಯಿತು, ಪರಿಸ್ಥಿತಿ ಯಾವ ರೀತಿಯಾಗಿದೆ, ಪ್ರತಿಯೊಂದನ್ನು ಕೂಡ ನಾವು ನಿಮಗೆ ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತಿದ್ದೀವಿ. ಅಟ್ಯಾಕ್ 1, ಅಟ್ಯಾಕ್ 2, 3, 4, 5, 6, 7, 8, 9, 10 ಪ್ರತಿಯೊಂದು ಹಂತದಲ್ಲೂ ಕೂಡ ದಾಳಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ರಿಪಬ್ಲಿಕನ್ ವರದಿಯನ್ನು ಮಾಡ್ತಾ ಇದೆ. ಈಗಲೂ ಕೂಡ ಹತ್ತತ್ರ 3 ಗಂಟೆ ಆಗ್ತಾ ಬಂತು, 2:56 ಇಂಥ ಸಂದರ್ಭದಲ್ಲೂ ಕೂಡ ದಾಳಿಯನ್ನು ನಡೆಸುವಂಥ ಹುನ್ನಾರನ್ನು ಹಾಕ್ತಾ ಇದೆ ಪಾಪಿ ಪಾಕಿಸ್ತಾನ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಮಿಸೈಲು ರಾಕೆಟ್ ದಾಳಿ ನಡೆಸುವಂಥ ಸಂದರ್ಭಕ್ಕೆ ಎದುರಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಈಗಾಗಲೇ ಸೇನೆ ಕೂಡ ಹೈ ಅಲರ್ಟ್ ಆಗಿದೆ. ಸ್ಟಾರ್ಟ್ ಇಲ್ಲಿಂದನೇ ಆಗಿತ್ತು, 8:30 ಸರಿಸುಮಾರು ಆ ಟೈಮಲ್ಲಿ
ಈ ದಾಳಿಯನ್ನ ಶುರು ಮಾಡ್ತು ಪಾಕಿಸ್ತಾನ. ಸುಮ್ಮನೆ ತೆಪ್ಗೆ ಮಲ್ಕೋಬಹುದಿತ್ತು, ಆದರೆ ನಾವು ಕೂಡ ಪ್ರತಿದಾಳಿ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂತು. ಆದರೆ ಎಲ್ಲಿದೆ ಈಗ ಪ್ರತಿದಾಳಿ? ಪ್ರತಿದಾಳಿ ಎಲ್ಲ ಅಡಗಿ ಹೋಯ್ತು. ಇವಾಗ ಪಿಒಕೆ ಮೇಲೆ ಬಾಂಬ್ಗಳ ಸುರಿಮಳೆ. ಭಾರತದ ರಣಭೀಕರ ದಾಳಿಗೆ ಈಗ ಉಗ್ರರು ವಿಲ ಅಂತ ಒದ್ದಾಡ್ತಿದ್ದಾರೆ. ಪಿಒಕೆ ಖಾಲಿ ಮಾಡ್ತಾ ಇದ್ದಾರೆ ಭಯೋತ್ಪಾದಕರು. ನೋಡಿ, ಇಲ್ಲಿ ಪಿಒಕೆ ಗಡಿ ಪ್ರದೇಶದಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಉಗ್ರರ ನೆಲೆಗಳಿದೆ. ಕಂಪ್ಲೀಟ್ ಆಗಿ ಇಲ್ಲಿ ದಾಳಿಯನ್ನು ನಡೆಸಲಾಗ್ತಾ ಇದೆ. ಭಾರತೀಯ ಸೇನೆ ದಾಳಿಯನ್ನ ಮಾಡ್ತಾ ಇದೆ ಸಂದರ್ಭದಲ್ಲಿ ಅಲ್ಲಿಂದ ಭಯೋತ್ಪಾದಕರು ಕಾಲ್ ಕಿತ್ತಿದ್ದಾರೆ. ಪಿಒಕೆಯಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸಾಕಷ್ಟು ಈ ಆಹಾರ ಧಾನ್ಯಗಳನ್ನ ಸಂಗ್ರಹ ಮಾಡಿ ಇಟ್ಟಿದ್ರು. ಭಾರತದ ಮೇಲೆ ಯುದ್ಧ ಮಾಡೋಕೆ ಹೋಗ್ತೀವಿ ನಾವು, ಆ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಹಾರ ಸಾಮಗ್ರಿಗಳು ಬೇಕಲ್ವಾ, ಅದನ್ನ ಪಿಒಕೆ ಆ ಗಡಿ ಭಾಗದಲ್ಲಿ ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿದ್ರು. ಆದ್ರೆ ಎಲ್ಲವೂ ಕೂಡ ಈಗ ಧ್ವಂಸ ಆಗಿ ಹೋಗಿದೆ. ನಾಳೆ ಸಿಗುತ್ತೆ ಪಾಕಿಸ್ತಾನಕ್ಕೆ ಗುಜರಿ ವ್ಯಾಪಾರಕ್ಕೆ ಸಾಕಷ್ಟು ಗುಜರಿಗಳು ಸಿಗುತ್ತೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಗುಜರಿಯನ್ನ ಕಲೆಕ್ಟ್ ಮಾಡೋಕೆ ಚೀನಾ ಹಾಗೆ ಟರ್ಕಿ ಬರ್ಬೋದು. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಉಡಿಸಾಗೋದಿದೆ. ಕಟ್ಟಡ ಇರ್ಬೋದು, ಅಲ್ಲಿನ ಬಂದರು ಇರ್ಬೋದು, ಸೇನೆ ನೆಲೆ ಎಲ್ಲವನ್ನು ಕೂಡ ಈಗ ಭಾರತ ಉಡೀಸ್ ಮಾಡಿದೆ. ಬಹಳ ಪ್ರಮುಖವಾಗಿ ಪಿಒಕೆ ಮೇಲೂ ಕೂಡ ದಾಳಿಯನ್ನು ನಡೆಸಿದೆ. ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಉಗ್ರರು ಕೂಡ ಕಾಲ್ ಕಿತ್ತಿದ್ದಾರೆ. ನೋಡಿ, ಅಲ್ಲೆಲ್ಲ ಕೂಡ ಇವರು ಉಗ್ರರನ್ನ ಸಾಕಿ ಪೋಷಣೆ ಮಾಡ್ತಾ ಇದೆ, ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಏನಾದರೂ ಬೇರೆ ದೇಶಕ್ಕೂ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡೋದು, ಭಯೋತ್ಪಾದನೆ ಮಾಡೋದು, ಅಲ್ಲಿಂದ ಮತ್ತೆ ಅವರಿಗೆ ಒಂದಿಷ್ಟು ಕಿವಿ ತುಂಬಿ ಕಳಿಸೋದು, ಆತ್ಮಹತ್ಯೆ ದಾಳಿಗಳನ್ನು ನಡೆಸೋದು, ಇವೆಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಭಾರತ ಇವೆಲ್ಲದಕ್ಕೂ ಕೂಡ ಈಗ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಪಾಕ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಈಗ ಯಾವ ರೀತಿಯಾಗಿ ದಂಗಾಗಿ ಹೋಗಿದೆ. ಜೊತೆಗೆ ಈಗ ಅವರವರಲ್ಲೇ ಶುರುವಾಯಿತು ಇವಾಗ ತವಕ. ನೆಕ್ಸ್ಟು ಬೆಳಗಾಕೋದ್ರೊಳಗೆ ಪ್ರಧಾನಿಯಲ್ಲಿ ಇರ್ತನೋ ಇಲ್ಲೋ ಅನ್ನೋ ಗೊತ್ತಿಲ್ಲ, ಆತನೇ ಪದಚ್ಯುತಿ ಮಾಡ್ತಾರೋ. ಬಹಳ ಪ್ರಮುಖವಾಗಿ ನೀವು ನೋಡಬೇಕಾಗುತ್ತೆ, ಪಾಕಿಸ್ತಾನದಲ್ಲಿ ಈ ಪಾಕಿಸ್ತಾನದ ಪ್ರಧಾನಿಗಿಂತ ಅಲ್ಲಿ ಜಾಸ್ತಿ ಪವರ್ ಇಟ್ಕೊಂಡಿರೋದಂತ ಹೇಳಿದ್ರೆ ಸೇನಾ ಮುಖ್ಯಸ್ಥ. ಹಿಂದೆ ಮುಷರಫ್ ಯಾವ ರೀತಿಯಾಗಿ ಈ ಪ್ರಧಾನಿಯನ್ನೇ ಹೊಡೆದಾಕ್ಬಿಟ್ಕೊಂಡು ಯಾವ ರೀತಿಯಾಗಿ ದೇಶವನ್ನು ಆಳಿದ್ದಾನೆ ಪಾಕಿಸ್ತಾನದಲ್ಲಿ. ಜೊತೆಗೆ ಈ ಪಾಕಿಸ್ತಾನದ ಇದೇ ಮುನೀರ್ ಇಮ್ರಾನ್ ಖಾನ್ ಯಾವ ರೀತಿಯಾಗಿ ಒಳಹಾಕೋಕ್ಕೆ ಯಾವ ರೀತಿಯಾಗಿ ಪ್ರಯತ್ನ ಪಟ್ಟಿದ್ದಾನೆ. ಈಗ ಶಹಬಾಜ್ ಶರೀಫ್ನಿಗೊಂದು ಚೆನ್ನಾಗಿ ಗತಿ ಕಾಣಿಸ್ಬಿಟ್ಟಿದ್ದಾನೆ ಈಗ ಮುನೀರ್. ಸೊ ಈತ ಈಗ ಏನು ಮಾಡ್ತಿದ್ದಾನಂತೆ, ತಾನು ಪಾಕಿಸ್ತಾನದ ಅಧ್ಯಕ್ಷ ಹಾಕೋಕೆ ಎಲ್ಲ ಹರಸಾಹಸ ಪಟ್ಟಿದ್ದಾನೆ. ಆದರೆ ಪಾಕಿಸ್ತಾನದ ಈ ಸೇನಾ ಮುಖ್ಯಸ್ಥ ಸ್ಥಾನದಿಂದ ಈಗ ಪದಚ್ಯುತಿಗೊಳಿಸಲಾಗಿದೆ ಈತನನ್ನ. ಈತ ಅಡಗಿ ಕುಳಿತುಕೊಂಡಿದ್ದಾನೆ. ಈತನ ಫ್ಯಾಮಿಲಿ ಈಗ ಪರದೇಶಕ್ಕೆ ಆಲ್ರೆಡಿ ಪರಾರಿಯಾಗಿದೆ. ಅಜರ್ನ ಫ್ಯಾಮಿಲಿ ಅಂತೂ 72 ಕನ್ಯರನ್ನು ಹುಡ್ಕೊಂಡು ಹೋಗಿದೆ ಅತಿಥಿ ಹಾಕೊಂಡು. ಆದರೆ ಅಜರ್ ಒಬ್ಬ ಉಳ್ಕೊಂಡಿದ್ದಾನೆ. ಆತನನ್ನು ಸ್ವಲ್ಪ ದಿವಸದಲ್ಲಿ ಈಗ 72 ಕನ್ಯರನ್ನ ಹುಡುಕುವಂಥ ಪ್ರಯತ್ನ ಮಾಡಿಸ್ತೀವಿ. ಭಾರತೀಯ ಸೇನೆ ಹೊಡೆಯುತ್ತೆ. ಆದರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದು ಕಡೆ ಯಾವ ರೀತಿಯಾಗಿ ದಾಳಿಯನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಏನು ಆಗ್ತಾ ಇದೆ, ಪರಿಸ್ಥಿತಿ ಯಾವ ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದಾಳಿ ನಡೆಸಲಾಗ್ತಾ ಇದೆ, ಭಾರತ ಅದಕ್ಕೆ ಪ್ರತ್ಯುತ್ತರ ಯಾವ ರೀತಿಯಾಗಿ ಕೊಡ್ತಾ ಇದೆ, ಪ್ರತಿಯೊಂದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ ಲೈವ್ ಮುಖಾಂತರ. ಈಗಾಗಲೇ ಟಾರ್ಗೆಟ್ ಲಾಹೋರ್, ಕರಾಚಿ, ಇಸ್ಲಾಮಾಬಾದನ್ನು ಭಾರತ ಮಾಡ್ಕೊಂಡಿದೆ. ಭಾರತ ಈಗಾಗಲೇ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಆ ಕಾರಣದಿಂದಾಗಿ 13 ದಿವಸ ತಗೊಳ್ತು. ಯಾಕಂದ್ರೆ ಭಾರತದಲ್ಲಿ ಇರುವಂಥದ್ದು 140 ಕೋಟಿ ಜನರು, ಒಬ್ಬರಿಗೂ ಕೂಡ ತೊಂದರೆ ಆಗಬಾರ್ದು. ಆದರೆ ಪಾಕಿಸ್ತಾನ ಆ ಥರ ಅಲ್ಲ. ಅವ್ರ ನಾಗರಿಕರಿಗೆ ಏನು ಬೇಕಾರಾಗಲಿ, ಆದರೆ ತಾವು ಮಾತ್ರ ಸೇಫ್ ಆಗಿರ್ಬೇಕಂತ ಹೇಳ್ಕೊಂಡ್ರು. ಅವ್ರ ಫ್ಯಾಮಿಲಿನ ವಿದೇಶಕ್ಕೆ ಶಿಫ್ಟ್ ಮಾಡ್ತು. ಇವ್ರು ಮಾತ್ರ ಈಗ ಬಂಕರ್ಗಳಲ್ಲಿ ಅಡಗಿ ಕೂತ್ಕೊಂಡಿದ್ದಾರೆ. ಆದರೆ ಪಾಕಿಸ್ತಾನದ ಪ್ರಜೆಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಹೇಳ ತೀರದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ.